ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಕೆಇಎಯವರು ಆದೇಶ ಹೊರಡಿಸಿದಂತೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯ ಅರ್ಜಿ ಸಲ್ಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ತಾವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ಮಾಹಿತಿ ಸ್ಟೇಟಸನ್ನು ಚೆಕ್ ಮಾಡೋ ಸಲುವಾಗಿ ಮಾಹಿತಿಯನ್ನು ಬಿಟ್ಟಿರುತ್ತಾರೆ. ಯಾರಾದರೂ ಅಪ್ಲಿಕೇಶನ್ ಅಮೌಂಟ್ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ ಆಗಿತ್ತಪ್ಪ ಅಂತಂದರೆ ಅವ್ರದ್ದು ಯಾವುದೇ ರೀತಿಯ ತೊಂದರೆಗಳು ಇಲ್ಲ. ಅಥವಾ ಪೇಮೆಂಟ್ ಸಕ್ಸಸ್ಫುಲ್ ಆಗಿಲ್ಲಪ್ಪ ಅಂದರೆ ಇದೇ ಆಗಸ್ಟ್ 26ರ ಒಳಗೆ ಪೇಮೆಂಟ್ ಮಾಡಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಆ ಒಂದು VA ಸ್ಟೇಟಸನ್ನು ಚೆಕ್ ಮಾಡೋದು ಹೇಗೆ ಅಂತೇಳಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಿಮ್ಮ ಕ್ರೋಮ್ನಲ್ಲಿ ಗೂಗಲ್ ಒಳಗಡೆ KEA ಅಂತೇಳಿ ಸರ್ಚ್ ಮಾಡಿ, ಮುಂದೆ KEA ಹೋಮ್ ಪೇಜಿಗೆ ಹೋಗಿ ಇಲ್ಲಿ ಮೇಲ್ಗಡೆ ಕಾಣ್ತಕ್ಕಂತಹ 3 ಗೆರೆಗಳಲ್ಲಿ ನೇಮಕಾತಿ ಎಂಬ ಒಂದು ಲೈನ್ ಇರುತ್ತೆ. ಅಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿ 2024 ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿ, ನಂತರದಲ್ಲಿ ನೀವು ಇಲ್ಲಿ ಸ್ಕ್ರೋಲ್ ಮಾಡಿದ ಹಾಗೆ ಗ್ರಾಮ ಆಡಳಿತ ಅಧಿಕಾರಿ ಅರ್ಜಿ ಮತ್ತು ಶುಲ್ಕ ಸ್ಥಿತಿ ಲಿಂಕ್ ಅಂತೇಳಿದೆ. ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಒಂದು ಎಂಟರ್ ಅಪ್ಲಿಕೇಶನ್ ನಂಬರ್, ನಿಮ್ಮ ಒಂದು VAಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಹಾಕಬೇಕು. ಆ ನಂಬರನ್ನು VA ಪೂರ್ತಿ ನಂಬರನ್ನು ಟೈಪ್ ಮಾಡಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮೂದಿಸಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚರನ್ನು ಕೂಡ ಎಂಟರ್ ಮಾಡಬೇಕು. ನಂತರದಲ್ಲಿ ಸರ್ಚ್ ಎಂಬ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಮೊದಲು ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್ ಹಾಗೂ ಡೇಟ್ ಆಫ್ ಬರ್ತ್ ಬರುತ್ತೆ. ಹಾಗೆ ಎಕ್ಸಾಮ್ ಡಿಸ್ಟ್ರಿಕ್ಟ್, ಯಾವ ಡಿಸ್ಟ್ರಿಕ್ನಲ್ಲಿ ನೀವು ಎಕ್ಸಾಮ್ ಬರಿತೀರಾ, ನಿಮ್ಮ ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅದು ಸಕ್ಸಸ್ಫುಲ್ ಆಗಿದ್ದರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತೇಳಿ ತೋರಿಸಿಕೊಡುತ್ತೆ. ಹಾಗೆ VAಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ 2 ದಿನ 2 ರೀತಿಯ ಪತ್ರಿಕೆಗಳಿರ್ತವೆ. ಮೊದಲನೇದಾಗಿ 29/9/2024 ಕಡ್ಡಾಯ ಕನ್ನಡ ಪತ್ರಿಕೆ ಇರುತ್ತೆ. ಇದು 150 ಅಂಕಗಳ ಪತ್ರಿಕೆ. ಇದಕ್ಕೆ 50 ಅಂಕಗಳನ್ನು ಪಡೆದುಕೊಂಡು ಅರ್ಹತೆಯನ್ನು ಪಡೆಯಬೇಕಾಗುತ್ತೆ. ಇದರೊಳಗೆ ಅರ್ಹತೆ ಆದವರು ಮತ್ತೆ 27ನೇ ತಾರೀಕು 10ನೇ ತಿಂಗಳ ಅಕ್ಟೋಬರ್ನಲ್ಲಿ ಏನಾಗುತ್ತಪ್ಪ ಅಂದರೆ ಈ ಪೇಪರನ್ನು ಇಡಲಾಗುತ್ತೆ. 1ನೇ ಪೇಪರ್ ಮತ್ತು 2ನೇ ಪೇಪರ್, ಆವತ್ತಿನ ದಿನ 2 ಪೇಪರ್ ನಡೆಯುತ್ತೆ. ಅವರಿಗೆ ಕಡ್ಡಾಯ ಕನ್ನಡ ಪತ್ರಿಕೆ ಪಾಸ್ ಆದವರಿಗೆ ಮಾತ್ರ ಈ ಪತ್ರಿಕೆಗೆ ಬರೆಯಲು ಅರ್ಹರಾಗಿರುತ್ತಾರೆ. ನನ್ನ ಕಲಿಕೆ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಇತರೆ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನನ್ನ ಕಲಿಕೆ ಎಂಬ ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಅಂತೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.